ನಮ್ಮಪ್ಪ ಏಸಪ್ಪ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಹಾಡು ಹಾಡಿದ್ರೆ ಯಾವುದಾದ್ರೆ ಈ ಹಾಡು ಹಾಡಿದ್ರೆ ಹೆದರದಿರು ನನ್ನ ಮನವೇ. ಆರಾಧನೆ ಆರಾಧನೆ ಆತ್ಮ ಸ್ವರೂಪನೇ, ನಿಮ್ಮ ಶಿಲುಬೆಯ ದೃಷ್ಟಿಸಿ, ನಿಮ್ಮ ಶಿಲುಬೆಯ ದೃಷ್ಟಿಸಿ, ನಿಮ್ಮ ಪಾದದಲ್ಲಿ ಮನಕಾದಲೂರಿ, ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ, ನಿಮ್ಮ ಪಾದದಲ್ಲಿ ಮನಕಾದಲೂರಿ, ಪೂರ್ಣ ಹೃದಯದಿಂದ ನಿನ್ನನ್ನು ಸ್ತುತಿಸಿ. ಆರಾಧನೆ
भगवान तेरे को दिल में आया है. हाँ भगवान आया. ಅವ್ರಿಗೆ ಹೇಳ್ತೀನಿ, ಕನ್ನಡದಲ್ಲೇ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಹಾಡಿದ ತಕ್ಷಣವೇ ದೇವರು ಬಿಟ್ಟಿದ್ದಾರಪ್ಪ. ಅವನಿಗೆ ನಾನು ಹಾಡಿದ್ರೆ ಕನ್ನಡ. ನೋಡ್ರಿ ದೇವರು ಎಷ್ಟು ಶಕ್ತಿ ಉಳ್ಳ. ಹಾಲೆಲೂಯಾ. 40% ಇರೋರೇ ಹಿಂದಿ, ಯಾರಿಗೂ ಕನ್ನಡ ಬರಲ್ಲ. ಬರೀ ಕೂತದವ್ರಿಗೆ ಮಾತ್ರ ಕನ್ನಡ ಬರಲ್ಲ. ಮಿಕ್ಕಿದವ್ರಿಗೆ ಯಾರಿಗೆ ಕನ್ನಡ ಇಲ್ಲ. ಹಿಂದಿ ನಾನು, ರಾಜಣ್ಣ, ಬ್ರಹ್ಮನಾಯುಡು, ಮಂಜುನಾಥ್, ಮೇರಿ ಮೇಡಮು, ಶ್ರೇಯಸ್ ಅವರು ಎಲ್ಲರೂ ಕನ್ನಡ ಬರುತ್ತೆ ಅಷ್ಟೇ. ಮಿಕ್ಕಿದವರೆಲ್ಲ ಈ ಗ್ರೂಪ್ ಎಲ್ಲ ಲೇಡೀಸ್ ಜೆಂಟ್ಸ್ ಎಲ್ಲ ಹಿಂದಿ, ಯಾರು ಕನ್ನಡನೇ ಇಲ್ಲ. ಹಾಲೆಲೂಯಾ. ನೋಡು ದೇವರು ಎಷ್ಟು ಶಕ್ತಿ ಉಳ್ಳನಲ್ಲ. ನಾವು ಕನ್ನಡ ಆಡಿದ್ರು ದೇವರ ಶಕ್ತಿ ಅವ್ರ ಹೃದಯದಲ್ಲಿ ಹೋಗಿದೆ. ಹಾಲೆಲೂಯಾ. ದೇವರು ಎಷ್ಟು ಒಳ್ಳೆಯದಲ್ಲ. ಒಟ್ಟು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಅವ್ರ ಹೃದಯದಲ್ಲಿ ಮಾತಾಡಿ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಹಾಲೆಲೂಯಾ. ನಾವು ಎಲ್ಲೇ ಹೋದ್ರು ಯಾರು ನಾವು ಇದು ಮಾಡಬೇಕು, ಏಸುವಿದೆ ನಾವು. ಹಾಲೆಲೂಯಾ. ದೇವರ ವಾಕ್ಯ ಹೋಗೋಣ, ಇಲ್ಲ ಆರಾಧನೆಗೆ ಹೋಗೋಣ? ಹಾಲೆಲೂಯಾ. ಆರಾಧನೆಗೆ ಹೋಗೋಣ. ಹೋಗಿತಾ? ವೆರಿ ಗುಡ್. ಹಾಲೆಲೂಯಾ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರು ನಮ್ಮ ಜೊತೆ ಇದ್ದಾನೆ. ಇವತ್ತು ವಾಕ್ಯ ಏನು ಅಂದರೆ ದೇವರ ಪ್ರಾರ್ಥನಾ ಶಕ್ತಿ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಹಾಲೆಲೂಯಾ. ಹಾಲೆಲೂಯಾ. ಯೆಶಾಯ 15:56. ಹಾಲೆಲೂಯಾ. 56. ಯೆಶಾಯ 15 ವಚನ 56 ವಚನ ಇಲ್ವಾ? 15 ಓದಿ. 15 ವಚನ 15. ಯೆಶಾಯ ಸರಿ. 5:6 ಓದಿ. ನನ್ನ ಹೃದಯವು ಮೋವಾಬಿನ ನಿಮಿತ್ತವಾಗಿ ಮೊರೆಯಿಡುತ್ತದೆ. ಅಲ್ಲಿಂದ ಪಲಾಯನವಾದ ದೇವರು ಚೋಯೋಗಿ ಎಂಗಿ ಶೆರೀಶ್ ಓಡಿ ಹೋಗುತ್ತಾರೆ. ಅದ ಯೆಶಾಯಕ ಯೆಶಾಯನೇ 15:56 ಇಲ್ವಾ? 9 ವಚನ ಓದಿ. ದಿಮೋನಿನ ನೀರೆಲ್ಲ ರಕ್ತಮಯವಾಯಿತು ಮತ್ತು ದಿಮೋನಿನ ಮೇಲೆ ಹೆಚ್ಚು ಬಾಧೆಯನ್ನು, ಅಂದರೆ ಮೋವಾಬ್ಯರಲ್ಲಿ ತಪ್ಪಿಸಿಕೊಂಡವರ ಮೇಲೆಯೂ ದೇಶದಲ್ಲಿ ಉಳಿದವರ ಮೇಲೆಯೂ ಸಿಂಹವನ್ನು ಬರಮಾಡುವೆನು. ಹಾಲೆಲೂಯಾ. ಮತ್ತೆ ಏನಾದರೂ ಕಷ್ಟ ಏನಾದ್ರು ಇದ್ರು ಸಿಂಹಗಳನ್ನು ಬರಮಾಡ್ತಾರಂತೆ. ಹಾಲೆಲೂಯಾ. ಆದರೂ ದೇವರ ವಾಕ್ಯವು ಇನ್ನೊಂದು ಹೇಳುತ್ತದೆ. ಏನಂದರೆ ಕೀರ್ತನೆಗಳು 20:1 ವಚನ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ನೋಡಿ, ನಾವೆಲ್ಲ ಇಕ್ಕಟ್ಟಲ್ಲಿ ಇದ್ದೀವಾ? ಇಲ್ಲ. ಹಾಲೆಲೂಯಾ. ಹಾಲೆಲೂಯಾ. ದೇವರು ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ಇಕ್ಕಟ್ಟಾಗಿದ್ದರು, ಇಕ್ಕಟ್ಟು ಪರಿಸ್ಥಿತಿಗಳು, ಇಕ್ಕಟ್ಟು ಸ್ಥಾನಗಳು, ಇಕ್ಕಟ್ಟು. ಹಾಲೆಲೂಯಾ. ಯಾರಿಗೆಲ್ಲ ಇಕ್ಕಟ್ಟಿಲ್ಲ? ಹಾಲೆಲೂಯಾ. ಹಾಲೆಲೂಯಾ. ಎಲ್ಲರಿಗೂ ಇಕ್ಕಟ್ಟಿದೆ, ಎಲ್ಲರಿಗೂ ಬಾಧೆ ಇದೆ. ಎಲ್ಲೋದ್ರೂ ಇಕ್ಕಟ್ಟೆ. ಹಾಡಾಡ್ಬೇಕಾದ್ರೂ ಇಕ್ಕಟ್ಟೆ, ಸಾಕ್ಷಿ ಹೇಳ್ಬೇಕಾದ್ರೂ ಇಕ್ಕಟ್ಟೆ. ಹಾಲೆಲೂಯಾ. ಆ ಇಕ್ಕಟ್ಟಿನಿಂದ ಬಿಡಿಸುವ ಆತನು ಯಾರು ಆಗಿದ್ದಾರೆ? ನಮ್ಮ ದೇವರಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯಾ. ಹಾಲೆಲೂಯಾ. ಕೀರ್ತನೆಗಳು 65:2. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಹಾಲೆಲೂಯಾ. ನಮ್ಮ ಪ್ರಾರ್ಥನೆ ಕೇಳುವ ಆತನು ಯಾರು? ಹಾಲೆಲೂಯಾ. ನಾವು ಯಾರು? ನರ ಮನುಷ್ಯರು. ಹಾಲೆಲೂಯಾ. ಆದರೂ
ದೇವರು ನಮಗೆ ಏನು ಮಾಡಿದ್ದಾರೆ? ನಮ್ಮನ್ನು ಉಂಟು ಮಾಡಿದ್ದಾನೆ. ಯಾರ ಸ್ವರೂಪದಲ್ಲಿ? ದೇವರ ಸ್ವರೂಪದಲ್ಲಿ ನಮ್ಮನ್ನು ದೇವರು ಉಂಟು ಮಾಡಿದಾನ. ಹಲ್ಲೆಲೂಯ. ಈಗ 65:2. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ನೋಡಿ, ನಮ್ಮ ಪ್ರಾರ್ಥನೆ ಕೇಳುವರು ಯಾರಲ್ಲಿ ಬರ್ಬೇಕು? ನಾವು ಚೊಲು ಬಿದ್ದ ಕೈಗಳು, ನಡುಗುವ ಮೊಣಕಾಲುಗಳಾಗಿರುವಂಥ ನಾವು, ನರರಾಗಿರುವಂಥ ನಾವು ಯಾರ ಬಳಿಯಲ್ಲಿ ಬರಬೇಕು? ದೇವರ ಬಳಿಯಲ್ಲಿ ಬರಬೇಕು. ಹಲ್ಲೆಲೂಯ. ನಮ್ಗೆ ಯಾರು ಬಿಡುಗಡೆ ಇಲ್ಲ ರೀ. ನಮ್ಗೆ ಯಾರು ಬಿಡುಗಡೆ ಇಲ್ಲ. ಯಾರು ಹೇಳಿದ್ರು ನಮಗನ್ನು ಸಂತೈಸುವವರಿಲ್ಲ, ನಮಗೆ ಕೊಡುವವರಿಲ್ಲ. ಕೊಡುವ ಆತನು ಒಬ್ಬರೇ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ನಮಗೂ ಏನಾದರೂ ನರಳಾಟದ ಗೋಳಾಟಗಳು ನಮ್ಮಲ್ಲಿ ಇದ್ದರೂ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಬರಬೇಕು. ಹಲ್ಲೆಲೂಯ. ನನ್ನ ಪ್ರಾರ್ಥನೆ ಕೇಳುವಾತನೇ, ನನ್ಗೂಗನೆ ಆಲಿಸುವಾತನೇ. ನನ್ನ ಪ್ರಾರ್ಥನೆ ಕೇಳುವಾತನೇ, ನನ್ಗೂಗನೆ ಆಲಿಸುವಾತನೇ. ನನ್ನ ದುಃಖವ ಸಹಿಸುವಾತನೇ, ಕಣ್ಣೀರನ್ನೆಲ್ಲ ಒರೆಸುವಾತನೇ. ನನ್ನ ದುಃಖವ ಸಹಿಸುವಾತನೇ, ಕಣ್ಣೀರನ್ನೆಲ್ಲ ಒರೆಸುವಾತನೇ. ಅಯ್ಯ యేసయ్య, నా జీవదారే నీనయ్యా. అయ్య యేసయ్య, ನನ್ನ ಜೀವದಾರೆ ನೀನಯ್ಯ. ಆಮೆನ್. ಜೀವದಾರ యేಸಯ್ಯ ನಮ್ಮನ್ನು ಎಲ್ಲ ಪ್ರಾರ್ಥನೆ ಕೇಳುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಎಷ್ಟು ಒಳ್ಳೆಯವರಲ್ಲ ನಾವು. ನರ ಮನುಷ್ಯರೇ, ನಮ್ಮಲ್ಲಿ ಪ್ರಾರ್ಥನೆ ಮಾಡೋಕ್ಕೂ ಶಕ್ತಿ ಇರಲ್ಲ, ಮನಸ್ಸು ಹೇಳೋಕ್ಕೂ ಶಕ್ತಿ ಇರಲ್ಲ. ಯೋಚನೆ ಮಾಡಿ 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 ಏನಾಗಿರ್ತೀವಿ? ಹಲ್ಲೆಲೂಯ. ದೇವರ ಹತ್ರ ಬಂದು ನಾವು ಹೇಳುವುದಕ್ಕೆ ಶಕ್ತಿ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯ, ಸ್ತೋತ್ರ. ಕೀರ್ತನೆಗಳು 102:15. 102:15 ವಚನ. ಯೆಹೋವನು ಗತಿಹೀನರ ಮೊರೆಯನ್ನು ತಿರಸ್ಕರಿಸದೆ ನೆರವೇರಿಸುವನೆಂದು ಆತನು ಮಹಿಮೆಯಲ್ಲಿ ಬಂದು ಚೀಯೋನನ್ನು ತೀರಿಸಿ ಕಟ್ಟಿಸಿದವನೆಂದು. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ನಾವು ಏನಕ್ಕೂ ಬರದವರು, ಏನಕ್ಕೂ ಗತಿ ಇಲ್ಲದವರಾಗಿರುವಂಥ ನಮ್ಮನ್ನು ದೇವರು ಆರಿಸ್ಕೊಂಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಗೆ ಯಾರು ಇಲ್ಲ ರೀ, ನಮ್ಗೆ ಯಾರು ಇಲ್ಲ. ನಮಗೆ ದೇವರು ಬಿಟ್ಟು ಬೇರೆ ಯಾರು ಇಲ್ಲ. ಇವತ್ತು ಯಾರಾದರೂ ನನಗೆ ಗತಿ ಇಲ್ಲ, ನನಗೆ ಸಹಾಯ ಮಾಡಿರಿ, ನನಗೆ ಸ್ವಲ್ಪ ದುಡ್ಡು ಕೊಡ್ರಿ ಅಂದರೆ ಕೊಡ್ತಾರಾ? ಹಲ್ಲೆಲೂಯ. ಹೇಳಿ, ಗತಿ ಇಲ್ಲ, ನಿನಗೆ ಗತಿ ಇಲ್ಲ, ನಿನಗೆ ಕೊಡ್ಬೇಕ ನಾವು ಅಂತೀವಿ ಅಲ್ಲ? ಹಲ್ಲೆಲೂಯ ಅಂತೀವಿ ಅಲ್ಲ? ನಿನಗೆ ಗತಿ ಇಲ್ಲ, ನಿನಗೆ ಕೊಟ್ಟು ನಾವು ಉದ್ಧಾರ ಮಾಡಬೇಕು. ಎಷ್ಟೋ ಸಾರಿ ಅಂದಿದ್ದೀವಿ, ಎಷ್ಟೋ ಸಾರಿ ಕೈ ಬಿಟ್ಟಿದ್ವಿ. ಆದರೂ ದೇವರು ನಮಗೆ ಕೈ ಬಿಡುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಎಷ್ಟು ಒಳ್ಳೆಯವರಲ್ಲ. ಗತಿ ಇಲ್ಲದರೂ ಕೂಡ ನಮ್ಮನ್ನು ಪ್ರೀತಿಸುವ ಆತನು. ಹಲ್ಲೆಲೂಯ, ಎಷ್ಟು ಒಳ್ಳೆಯ ದೇವರು ನೋಡಿ. ಆಮೇಲೆ ಫಿಲಿಪ್ಪ 4:6. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ
ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಹಾಲೆಲೂಯ. ಯಾವುದಕ್ಕೂ ನಾವು ಚಿಂತೆ ಮಾಡದೆ ಕರ್ತನಲ್ಲಿ ಕೀರ್ತನೆ ಸ್ತುತಿ ಹಾಡಿರಿ. ಚಿಂತೆಯಲ್ಲಿ ಇರುವಾಗಲೂ ಯೇಸು ಪ್ರೀತಿಸಿದ ವೈದ್ಯರು ನನ್ನನ್ನು ಕೈಬಿಟ್ಟರು, ಯೇಸು ಪ್ರೀತಿಸಿದ. ಚಿಂತೆಯಲ್ಲಿರುವಾಗಲೂ ಯೇಸು ಪ್ರೀತಿಸಿದ. ವೈದ್ಯರು ನನ್ನನ್ನು ಕೈಬಿಟ್ಟರು, ಯೇಸು ಪ್ರೀತಿಸಿದ. ಪ್ರೀತಿಸಿದ, ಯೇಸು ಪ್ರೀತಿಸಿದ, ನನ್ನೇಸು ಪ್ರೀತಿಸಿದ. ಹಾಲೆಲೂಯ. ನೋಡಿ, ಯಾವುದಕ್ಕೂ ನಾವು ಚಿಂತೆ ಮಾಡೋಣ, ಆದರೂ ಏನು ಮಾಡ್ತಾರೆ? ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಹಾಲೆಲೂಯ. ಯಾವುದಕ್ಕಾಗಿ ಚಿಂತೆ ಮಾಡಬಾರದು. ಇವತ್ತು ಯಾರಾದರೂ ಚಿಂತೆ ಮಾಡ್ಕೊಂಡು ಬಂದಿದ್ದೀರಾ? ಹಾಲೆಲೂಯ, ಹಾಲೆಲೂಯ. ಚಿಂತೆ ನಮ್ಮನ್ನು ದೇಹ ಹಾಳು ಮಾಡುತ್ತೆ, ನಮ್ಮ ತಲೆನೋವು ಬರುತ್ತೆ, ಇನ್ನು ಏನಾಗುತ್ತೆ? ಕಣ್ಣು ವೀಕ್ ಆಗುತ್ತೆ, ಕೈಕಾಲೆಲ್ಲ. ಚಿಂತೆ ಯಾವ ವಿಷಯಕ್ಕಾಗಿ ನಾವು ಚಿಂತಿಸಲೇಬಾರದು, ದೇವರ ಪಾದದಲ್ಲಿ ಬರಬೇಕು. ಹಾಲೆಲೂಯ. ಇನ್ನೊಂದು ಸಾರಿ ಓದಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಹಾಲೆಲೂಯ. ನಮಗೆ ಬೇಕಾದರೆ ಯಾರಲ್ಲಿ ಕೇಳ್ತೀವಿ? ಹಾಲೆಲೂಯ, ಹಾಲೆಲೂಯ. ನಮಗೆ ಬೇಕಾದರೆ ಯಾರಿಗೆ ಕೇಳ್ತೀವಿ? ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದು ನಾವು ಪ್ರಾರ್ಥನೆಯಲ್ಲಿ ಕೇಳಬೇಕು. ಹಾಲೆಲೂಯ. ಕೇಳಿದರೆ ನಮಗೆ ಏನಿದೆ? ಬಿಡುಗಡೆ ಇದೆ, ನಮಗೆ ಒಂದು ನೆಮ್ಮದಿ ಇದೆ, ನಮಗೆ ಒಂದು ಸಮಾಧಾನವಿದೆ. ಹಾಲೆಲೂಯ. ನಾವೇನು ಮಾಡ್ತೀವಿ ಗೊತ್ತಾ? ನಾವು ಪ್ರಾರ್ಥನೆನೇ ಮಾಡಲ್ಲ. ನಾವು ಯಾರ ಹತ್ರ ಹೋಗ್ತೀವಿ ಗೊತ್ತಾ? ಫ್ರೆಂಡ್ ಹತ್ರ ಹೋಗ್ತೀವಿ. ಫ್ರೆಂಡ್ ಹತ್ರ ಹೋದ ತಕ್ಷಣ ಮತ್ತೆ ಅಲ್ಲಿ ಒಬ್ಬರು ಸೌಕರ್ಯ ಇದ್ದಾರಪ್ಪ, ಅವರು ಒಳ್ಳೆ ಬಡ್ಡಿ ಗಿಡ್ಡಿ ಎಲ್ಲ ಸಕ್ಕದಾಗಿ ಕೊಡ್ತಾರೆ. 2 ರೂಪಾಯಿ ಬಡ್ಡಿ. ಇನ್ನೊಬ್ಬರು ಇದ್ದಾರಪ್ಪ 1 ರೂಪಾಯಿ ಬಡ್ಡಿ, ಇನ್ನೊಬ್ಬತ್ತು ಇದ್ದಾರಪ್ಪ 3 ರೂಪಾಯಿ ಬಡ್ಡಿ ಅಂತ. ಹಾಲೆಲೂಯ. ಹೋಗ್ತೀವಾ ಇಲ್ಲ? ನಿಜವಾದ ದೇವರ ಶಕ್ತಿ ಇಟ್ಟುಕೊಂಡು ನಾವು ದೇವರ ಬಳಿಗೆ ಬರಲಾದೆ, ಯಾವುದಕ್ಕೂ ಚಿಂತೆ ಮಾಡಲಾದಂತೆ ನಾವು ದೇವರಲ್ಲಿ ಬಂದು ದೇವರಿಗೋಸ್ಕರ ಬಂದು ನಾವು ದೇವರ ಹತ್ರ ಬೇಡಿದರೆ ದೇವರು ಕೊಡ್ತಾರೆ, ಕೊಡಲ್ಲ. ಹಾಲೆಲೂಯ. ಯಾಕೆ ಅವ್ರ ಮನೆಗೆ ಹೋಗಿ ನಾವು ಕೇಳಬೇಕು? ಸರ್ 20,000 ರೂಪಾಯಿ ಕೊಡ್ರಿ ಸರ್, 30,000 ಕೊಡಿರಿ ಸರ್, 50,000 ಕೊಡಿ ಸರ್, 1,00,000 ಕೊಡಿ ಸರ್, ಒಳ್ಳೆ 5 ಲಕ್ಷ ಕೊಡಿ ಸರ್, ನಾವು ಬಡ್ಡಿ ಕಟ್ತೀವಿ, ನಮ್ಗೆ ಅಷ್ಟೊಂದು ಶಕ್ತಿ ಇದೆ ಸರ್ ಅಂತೀವಿ ಅಲ್ಲ? ಹಾಲೆಲೂಯ ಅಂತೀವಿ. ಯಾಕಂದರೆ ನಮ್ಮ ಪರಿಸ್ಥಿತಿಗಳು, ನಮ್ಮ ವೇದನೆಗಳು, ನಮ್ಮ ಚಿಂತೆಗಳು ನಮ್ಮನ್ನೇನು ಮಾಡುತ್ತೆ? ಅಲ್ಲಿ ಕೊಂಡೊಯ್ಯುತ್ತದೆ, ಸಾಲಕ್ಕೆ ಕೊಂಡೋಗಿ ಬಿಡಿಸ್ಬಿಡುತ್ತೆ. ದೇವರ ಹತ್ರ ಬಂದು ನಾವು ಯಾರು ಪ್ರಾರ್ಥನೆ ಮಾಡೋದಲ್ಲ, ಯಾವುದಕ್ಕೂ ಚಿಂತಿಸಿ ಬಂದು ದೇವರ ಹತ್ರ ಪಾದದಲ್ಲಿ ನಾವು ದೇವರ ಹತ್ರ ಬಂದು ಪಾದದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಹತ್ರ ಏನಿಲ್ಲ, ಫಲ ಇಲ್ಲ. ಏನಾಗಿತ್ತು? ಚಿಂತೆ. ಏನು ಮಾಡೋದಪ್ಪ, ಏನು ಮಾಡೋದಪ್ಪ, ಬರೇ ಇದೇ ಆಯಿತು, ನಿಮ್ಮದು ಬರೇ ಇದಾಯಿತು, ಬರೇ ಇದೇ ಆಯಿತು ಅಂತ. ಆದರೂ ನಾವು ಏನು ಮಾಡಬೇಕು? ದೇವರ ಕರ್ತನಲ್ಲಿ ಕೀರ್ತನೆ ಹಾಡನ್ನು ಹಾಡಬೇಕು. ಹಾಲೆಲೂಯ, ಹಾಲೆಲೂಯ. ಕೀರ್ತನೆ 55:22. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕತ್ತಲಗೊಳಿಸನು. ಹಾಲೆಲೂಯ. ನೋಡಿ, ನಮ್ದೆಲ್ಲ ಚಿಂತೆ ಇದೆ, ಯಾರಿದವರು ಯಾರಿಲ್ಲವೋ ಏನು, ಬರೀ ಚಿಂತೆ ಮಾಡ್ಕೊಂಡೇ ಬರ್ತೀವಿ. ಹಾಲೆಲೂಯ. ಏನು ಮಾಡಬೇಕು, ಏನಿಲ್ಲ, ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು, ಮತ್ತು ತಿರ್ಗಾ ಆಫೀಸ್ಗೆ ಹೋಗ್ಬೇಕು, ಕೆಲಸ ಮಾಡಬೇಕು, ಪೇಮೆಂಟ್ ಬೇರೆ ಇವತ್ತು ಬಂತು ಹೋಯ್ತು. ಹಾಲೆಲೂಯ.
ಆಯ್ತಾ ಎಲ್ಲರಿಗೂ? ಆಯಿತು ಹೋಯ್ತು. ನನಗೂ ಬಂತು, ನನಗೂ ದುಡ್ಡು ಬಂತು, ಹೋಯ್ತು. ಈಗ ಹೋಯ್ತು ಗೊತ್ತಿಲ್ಲ. ಹಾಲೆಲೂಯ. ಆದರೂ ಒಂದು 10,000 ಉಳಿಸಿದ್ದೀನಿ. ಹಾಲೆಲೂಯ. ಯಾಕಂದರೆ ಎಮರ್ಜೆನ್ಸಿ ಬೇಕಾಗುತ್ತೆ, ಅದಕ್ಕೋಸ್ಕರ ಉಳಿಸಿಟ್ಟಿದ್ದೆ. ಹಾಲೆಲೂಯ. ನೋಡಿ, ನಾವು ಕಷ್ಟಪಡ್ತೀವಿ, ಬಾಧೆ ಪಡ್ತೀವಿ, ಆದರೂ ನಾವು ಚಿಂತೆಯನ್ನು ಮಾಡದಂತೆ ಎಲೆ ಕಷ್ಟಪಡುವರೇ ಹೊರೆ ಹೊತ್ತವರೇ. ನಾವು ಕ್ರಿಸ್ತನ ಬಳಿಗೆ ಬಂದಿದ್ದೇವೆ. ಇವತ್ತು ನಾವು ದೇವರ ಬಳಿಯಲ್ಲಿ ಬಂದು ನಮ್ಮ ಭಾರಗಳು, ಚಿಂತೆಗಳು ಎಲ್ಲ ಆತನ ಮೇಲೆ ಹಾಕಿ ಬಿಡೋಣ. ಹಾಲೆಲೂಯ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕಾಪಾಡಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕಾಪಾಡಿ, ಆಗ ಎಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕಾಪಾಡಿ, ಆಗ ಎಲ್ಲ ದೊರಕುವುದು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕಾಪಾಡಿ, ಆಗ ಎಲ್ಲ ದೊರಕುವುದು. ನಾವೆಲ್ಲಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೋಕಪಟ್ರೆ ನಮಗೆಲ್ಲವೂ ಸಿಗುತ್ತೆ. ಹಾಲೆಲೂಯ. ಹಾಲೆಲೂಯ. ಇನ್ನೊಂದ್ಸಲ ನಿನ್ನ ಚಿತ್ತ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಹಾಲೆಲೂಯ. ನೋಡಿ, ನಾವು ನೀತಿವಂತರು. ಹಾಲೆಲೂಯ. ನಾವು ನೀತಿವಂತರಾಗಿ ಸರಿಗೆ ನಮ್ಮನ್ನು ಯಾರನ್ನು ಕದಲುಗೊಳಿಸಲಿಲ್ಲ. ಹಾಲೆಲೂಯ. ಏಕೆಂದರೆ ಇವತ್ತು ನಮಗೆ ಪರಪಾದ ಕಷ್ಟಗಳು ಬಂದಿದ್ದರು ದೇವರ ಮುಂದೆ ಕೈ ಮುಗ್ದಿದೀವ? ಹಾಲೆಲೂಯ. ಹೇಳಿ, ಆ ದೇವರ ಮುಂದೆ ನಾವು ತಲೆಬಾಗಿದೀವ? ಇಲ್ಲ. ಯಾಕೆ ಹೇಳು? ನಾವು ಆತನಿಗೋಸ್ಕರ ನೀತಿವಂತರ ದೇವರು, ನೀತಿವಂತನ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಾಲೆಲೂಯ. ಅದಕ್ಕೋಸ್ಕರ ಯೆಹೋವನ ಮುಂದೆ ಅಡ್ಡ ಬಿಡೋಣ. ಹಾಲೆಲೂಯ. ದೇವರ ಪಾದದಲ್ಲಿ ಅಡ್ಡ ಬಿಡೋಣ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿಮ್ಮನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ಹಾಲೆಲೂಯ. ನಾವು ಬಿಟ್ಟು ಏನು ಮಾಡೋಕ್ಕಾಗಲ್ಲ ರೀ, ನಾವು ಏನೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಕೆಟ್ಟ ಪರಿಸ್ಥಿತಿ ಇದ್ದರು ನಾವು ಯೇಸುವಿನ ಬಳಿಯಲ್ಲಿ ಬಂದು ನಮ್ಮ ಹೃದಯವನ್ನು ತೆಗೆದು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳುವಂತನಾಗಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಇವತ್ತು ಎಲ್ಲರೂ ದೇವರು ಬಿಟ್ಟು ದೂರ ಹೋಗಿದ್ದಾರೆ. ಹಾಲೆಲೂಯ. ಯಾಕೆಂದರೆ ಆತನು ನೀತಿವಂತನು,
ನೀತಿವಂತನಿರುವ ದೇವರು ನಾವು ನೀತಿಯಾಗಿ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮನ್ನು ಎಂಥ ಕಷ್ಟಗಳನ್ನು ಬಿಡಿಸುವ ಆತನಾಗಿದೆ. ಆತನಿಗೋಸ್ಕರ ನಾವು ಏನು ಮಾಡಬೇಕು? ಬಂದು ಪ್ರಾರ್ಥನೆ ಮಾಡಬೇಕು. ಆತ ನಮಗೋಸ್ಕರ ಬಂದಿದ್ದಾನೆ. ಹಲ್ಲೆಲೂಯ. ನಮ್ಮ ಚಿಂತ ಭಾರಗಳನ್ನೆಲ್ಲ ಆತನ ಮೇಲೆ ಹಾಕಿರಿ. ಹಲ್ಲೆಲೂಯ. ಏನು ಚಿಂತೆ ಇದೆ ದೇವರಿಗೆ? ನಮಗೆ ಕೆಲಸದ ಚಿಂತೆವಿದೆ, ಸಾಲದ ಚಿಂತೆವಿದೆ, ಬಾಧೆಯ ಚಿಂತೆವಿದೆ, ಎಲ್ಲ ಹೋರಾಟದ ಚಿಂತೆಗಳನ್ನು ದೇವರ ಪಾದದಲ್ಲಿ ಹಾಕೋಣ. ಹಲ್ಲೆಲೂಯ. ದೇವರು ನಮಗೆ ಯಾರ ಪಾದಗಳು ಬೇಕಾಗಿಲ್ಲ ರೀ. ಹಲ್ಲೆಲೂಯ. ದೇವರ ಪಾದವೇ ಒಂದೇ ಸಾಕು ನಮಗೆ. ಹಲ್ಲೆಲೂಯ. ಮನುಷ್ಯರ ಕಾಲು ಹಿಡಿಯುವುದು ಬೇಡ, ಮನುಷ್ಯರು ಕೈ ಹಿಡಿಯುವುದು ಬೇಡ, ಮನುಷ್ಯರ ತಲೆ ಹಿಡಿಯುವುದು ಬೇಡ. ಹಲ್ಲೆಲೂಯ. ಹೇಳಿ, ಮನುಷ್ಯರ ಕಾಲು ಹಿಡಿಯೋದು ಬೇಡ, ಮನುಷ್ಯರ ಕೈ ಹಿಡಿಯೋದು ಬೇಡ, ಮನುಷ್ಯರ ತಲೆ ಹಿಡಿಯೋದು ಬೇಡ, ದೇವರ ಪಾದವನ್ನು ಹಿಡಿಯೋಣ. ಹಲ್ಲೆಲೂಯ. ಮನುಷ್ಯರಾದ್ರೆ ಪಾದವನ್ನು ಹಿಡಿಯಕ್ಕೆ ಹೋದ್ರೆ ಅವನು ಒದಿತಾನೆ. ಹಲ್ಲೆಲೂಯ. ಹೋಗಪ್ಪ, ನಿನ್ನ ಸಾಲ ನಿನಗೆ, ನಿನ್ನ ಕಷ್ಟ ನಿನಗೆ, ನಿನ್ನ ಒಂದು ನೋವು ನೀನು ಹೋಗು ಅಂತ. ಹಲ್ಲೆಲೂಯ. ಹೋಗಿ ರಾಜಕೀಯರ ಮನೆಗೆ ಹೋಗಿ, ಇವತ್ತು MLA MP ಆಗಿರೋರ ಮನೆಗೆ ಹೋಗಿ, ನಮ್ಮದು ಲಕ್ಷ ಸಾಲ ಇದೆ, ಏನಾದರೂ ಲೋನ್ ಕೊಡಿ ಅಂದರೆ ಕೊಡ್ತಾರಾ? ಕೊಡ್ತಾರಾ ಏನಮ್ಮ? ಹೇಳಿ, ಕೊಡ್ತಾರಾ? ಹೋಗಮ್ಮ, ಹೋಗಮ್ಮ, ಹೋಗು, ನೋಡ್ತೀವಿ, ಹೋಗು ಹೋಗು ಹೋಗು. ಏನೋ ನಿಂದೇನೋ? ಏನಿಲ್ಲಣ್ಣ, ನಂದು ಸ್ವಲ್ಪ ಈ ಥರ ಸಾಲ ಆಗಿದ್ದ, ಕುಡಿದು ಬಿಟ್ಟೆಲ್ಲ ಇದು ಹಾಳು ಮಾಡಿದ್ದೀನಿ, ಆಟ ಗೀಟ ಎಲ್ಲ ಹೋಗ್ಬಿಟ್ಟಿದೆ, ಸ್ವಲ್ಪ ಏನಾದ್ರು ಮಾಡಿ ಇನ್ನೊಂದು ಏನಾದ್ರು ಮಾಡಿರಿ ಸರ್. ನೀನು ಹಾಳು ಮಾಡಿದ್ದೆ, ಯಪ್ಪ ಹೋಗ ಕಡೆ ಹೋಗಿ ಮುಂದಕ್ಕೆ ಹೋಗುತ್ತೆ. ಯಾಕಂದ್ರೆ ಅವರೆಲ್ಲ ತಳ್ತಾರೆ. ಯಾಕಂದ್ರೆ ಅವರಿಗೆ ಮನಸ್ಸು ಬರಲ್ಲ, ಅವರಿಗೆ ಕರುಣೆ ಬರಲ್ಲ, ಅವರಿಗೆ ಚಿಂತೆ ಬರಲ್ಲ. ಏನು ಬರಲ್ಲ ಅವರಿಗೆ? ಮನಸ್ಸು ಬರಲ್ಲ, ಕರುಣೆ ಬರಲ್ಲ, ಚಿಂತೆ ಬರಲ್ಲ. ಅವಾಗಷ್ಟೇ MLA ಸೀಸನ್ ಓಟು ಬರುವಾಗಷ್ಟೇ ಅವಾಗ ಬೇಕಾದ್ರೆ ಕಾಲಿಗೆ ಬಿಡ್ತಾರೆ. ಯಾರಿಗೆ ಕಾಲಿಗೆ? ನಮ್ಮ ಕಾಲಿಗೆ ಬಿಡ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಅವರು ಬಂದು ಕಾಡಿನಿಂದ ಬಂದು ನಮ್ಮನ್ನು ಕೇಳ್ತಾರೆ. ಹಲ್ಲೆಲೂಯ. ಆದ್ರೆ ನಾವು ಯಾರಿಗೆ ಕಾಲು ಬೀಳಬೇಕು? ನಾವು ಏಸಪ್ಪ ಪಾದದಲ್ಲಿ ಬೀಳಬೇಕು. ಹಲ್ಲೆಲೂಯ. ಲೂಕ 11ನೇ ಅಧ್ಯಾಯ 1ನೇ ವಚನ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೆಹೋವನನ್ನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಅದಕ್ಕಾತನು, ನೀವು ಪ್ರಾರ್ಥಿಸುವಾಗ, ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಮ್ಮ ಅನುದಿನದ ಆಹಾರವನ್ನು ಪ್ರತಿದಿನವೂ ದಯಪಾಲಿಸು, ನಮಗೆ ತಪ್ಪು ಮಾಡಿದವರ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುವಂತೆ ವಾದುದರಿಂದ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆ ಒಳಗೆ ಸೇರಿಸಬೇಡ ಎಂದು ಹೇಳಿರಿ ಅಂದನು. ಹಲ್ಲೆಲೂಯ. ನೋಡಿ, ದೇವರು ಒಂದು ಸಾರಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ. ನಾವು ಒಂದು ಸಾರಿ ಆದರೂ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀವ? ಹಲ್ಲೆಲೂಯ. ಹಲ್ಲೆಲೂಯ. ಒಂದು ಸಾರಿ ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿ ನೋಡಿ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ಸರ್ವಶಕ್ತನಾದ ದೇವರ ಬಳಿಯಲ್ಲಿ ಬಂದು ಒಂದು ದಿನ ಬಂದು ನೀವು ಪ್ರಾರ್ಥನೆ ಮಾಡಿ. ಒಂದು ಸಾರಿ ಪರಿಪೂರ್ಣವಾದ ಮನಸ್ಸು ಕೊಡಿ, ಪರಿಪೂರ್ಣವಾದ ಜ್ಞಾನ ಕೊಡಿ, ಪರಿಪೂರ್ಣವಾದ ಅವರಿಗೆ ಸರ್ವಾಂಗಗಳನ್ನು ಅರ್ಪಿಸಿರಿ, ಯಜ್ಞವಾದ ಸ್ತೋತ್ರಗಳನ್ನು ಅರ್ಪಿಸಿರಿ. ಹಲ್ಲೆಲೂಯ. ದೇವರು ಒಂದು ದಿನ ನಮ್ಮನ್ನು ಕೇಳ್ತಾ ಇದ್ದಾರೆ. ಹಲ್ಲೆಲೂಯ. ಆ ಒಂದು ದಿನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಯಾವ ಒಂದು ಶೋಧನೆಗಳು ಬಂದರು, ಬೇದನೆಗಳು ಬಂದರು, ನಮಗೆ ಏನು ಯಾರಿದ್ದಾರೆ? ಹಲ್ಲೆಲೂಯ. ಪ್ರಾರ್ಥನೆ ಏನು ಹೇಳಿದ್ದಾರೆ ಅಲ್ಲಿ? ತಂದೆ, ತಪ್ಪುಗಳನ್ನು ಕ್ಷಮಿಸುವಂತೆ ಇತರ ತಪ್ಪುಗಳನ್ನು ಕ್ಷಮಿಸು. ನೋಡಿ, ಇವತ್ತು ನಾವು ತಪ್ಪುಗಳು ಯಾರನ್ನು ಕ್ಷಮಿಸೋದಿಲ್ಲ ರೀ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮ ತಪ್ಪುಗಳು ಬೇಗನೆ ನಾವು ಕ್ಷಮಿಸೋದಿಲ್ಲ. ಕ್ಷಮಿಸ್ತೀವ? ಹಲ್ಲೆಲೂಯ. ಯಾಕೆ ಕ್ಷಮಿಸೋದಿಲ್ಲ ಗೊತ್ತಾ? ನಮ್ಮ ಹೃದಯ ಕಠಿಣ, ನಮ್ಮ ಹೃದಯ ಭಾರ, ನಮ್ಮ ಹೃದಯ ಫುಲ್ಲು ಅಹಂಕಾರ ತುಂಬಿದಂಥ ಹೃದಯ. ಹಲ್ಲೆಲೂಯ. ಅದಕ್ಕೆ ನಾವು ಬೇರೆಯವ್ರು ಕ್ಷಮಿಸೋದಿಲ್ಲ ರೀ.
ಎದ್ದು ಏನಾದರೆ ನೀನೇ ಹೋಗಪ್ಪ ಹೋಗಿ ಏನು ನೋಡು ಹೋಗಂತೀವಿ. ಅದಕ್ಕೋಸ್ಕರ ದೇವರ ಹತ್ರ ನಾವು ಬಂದು ಕ್ಷಮೆ ಕೇಳಬೇಕು. ಯಾರ ಹತ್ರ ಕೇಳಬೇಕು? ದೇವರ ಹತ್ರ ಬಂದು ಕ್ಷಮೆ ಕೇಳಿದರೆ ದೇವರು ನಮ್ಮನ್ನು ಕ್ಷಮೆಯನ್ನು ಕ್ಷಮಿಸ್ತಾರೆ. ಯಾವ ಒಂದು ಶೋಧನೆ ಒಳಗೆ ಹಾಕದಂತೆ ಕೇಳಿದಿಂದ ತಪ್ಪಿಸಿ ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೂಕ 3:21. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸುವು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ದೀಕ್ಷಾನ ತಗೊಂಡಿದ್ದೀರಾ? ಹಲ್ಲೆಲೂಯಾ, ಕೈ ಎತ್ತಿ. ಹಲ್ಲೆಲೂಯಾ. ದೀಕ್ಷಾನ ಎಲ್ಲ ನಾವೆಲ್ಲ ತಗೊಂಡಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಭಾಗ್ಯವಂತರಲ್ಲ. ಹಲ್ಲೆಲೂಯಾ, ಎಷ್ಟು ಭಾಗ್ಯವಂತರು. ದೀಕ್ಷಾನ ತೆಗೆದುಬೇಕಾದ್ರೆ ಎಷ್ಟು ಹೋರಾಟಗಳು, ಎಷ್ಟು ವೇದನೆಗಳು. ನಾನು ಒಂದು ಸಾಕ್ಷಿ ಹೇಳ್ತೀನಿ. ನಾನು ಬೈಬಲ್ ಕಾಲೇಜ್ಗೆ ಹೋಗಿದ್ದೆ, ಮಂಗಳೂರು ಉಡುಬಿದ್ರೆ ಎಡಪದ ಕೈಗಮ್ಮ ಅಂತ. ಅಲ್ಲಿ ಬೈಬಲ್ ಕಾಲೇಜ್ ಇದೆ. ಅದರ ಹೆಸರು ಬಂದು ಬಿಲಿವರ್ಸ್ ಏಷ್ಯಾ ಫುಲ್ ಗಾಸ್ಪಲ್ ಚರ್ಚ್. ಹಲ್ಲೆಲೂಯಾ. ಏನಿದೆ? ಏಷ್ಯಾ ಫುಲ್ ಗಾಸ್ಪಲ್ ಚರ್ಚ್. ಅದು ಮ್ಯಾಥ್ಯೂ ಜಾನ್ ಅವರು, ಯೋಹಾನ ಮ್ಯಾಥ್ಯೂ ಅಂತ ಅವರು ಒಂದು ದೊಡ್ಡ ಸಮಸ್ಯೆಗಳಲ್ಲಿ ಕಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಹೋಗಿ ನಾನು ದೀಕ್ಷಾನ ತೆಗೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಯಾಕಂದರೆ ಇಕ್ಕಟ್ರಿ ಮನೇಲಿ ತಗೊಳ್ಕತ್ತಿ ಇದಿಲ್ಲ. ನಮ್ಮ ಮನೆಗೆ ಹೋದರೆ ಕೃಷ್ಣ ಹೋಗ್ಬಿಟ್ರೆ ನೀನು ತಗೊಬಿಡ್ತೀಯ, ಆಮೇಲೆ ನೀನು ಬರೋಣ ಅಂತ ಇದ್ದಾರೆ. ಹಲ್ಲೆಲೂಯಾ. ಸಮಸ್ಯೆಗಳು, ಹೋರಾಟಗಳು ಎಲ್ಲ ಫೈಟ್ ಗೀಟ್ ಆಗಿಬಿಟ್ಟು ನಮ್ಮಪ್ಪ ಕೇಳಪ್ಪ ನಾನು ದೀಕ್ಷಾನ ತಗೋತೀನಪ್ಪ. ನಮ್ಮಪ್ಪ ಫುಲ್ ಸಪೋರ್ಟ್. ಹಲ್ಲೆಲೂಯಾ. ನಮ್ಮಪ್ಪ ಫುಲ್ ಸಪೋರ್ಟ್. ಅದಕ್ಕೋಸ್ಕರ ಏನು ಮಾಡೋದು? ಅದು ಬೈಬಲ್ ಕಾಲೇಜ್ಗೆ ಹೋಗಲೇಬೇಕು. ಓದೋಕ್ಕೆ ಬರೋಲ್ಲ ರೀ. ಹಲ್ಲೆಲೂಯಾ. ಓದೋಕ್ಕೆ ಬರೋಲ್ಲ. ಜಸ್ಟ್ ಏನಿಲ್ಲ, ಒಂದು ಸರ್ಟಿಫಿಕೇಟ್ಸ್ ತೊಗೊಂಡು ಹೋದ 10th ಪಾಸ್ ಆಗಿದ್ದು ಅವರೇ ಫಾರ್ಮ್ ಮಾಡಿದ್ರು, ಅವರೇ ಫಿಲ್ ಮಾಡಿದ್ರೆ ಕಳಿಸ್ಬಿಟ್ರಿ. ಹೆಂಗೆ? ಹೋಗಪ್ಪ, ದೇವ್ರು ನಡೆಸ್ತಾರೆ, ಹೋಗಪ್ಪ. 1 ತಿಂಗಳು, 2 ತಿಂಗಳು, 3 ತಿಂಗಳು ಸತತ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿ 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 ಅವರು ಕರ್ಕೊಂಡು ಹೋಗೋದು ಚಾಪಲಿಗೆ. ಅಲ್ಲಿ ಅಲ್ಲಿ ನಾವು ಚರ್ಚಿಗೆ ಚಾಪಲ್ ಅಂತೀವಿ. ಅಲ್ಲಿ ಹೋಗಿ ಕಳೆದ್ಬಿಟ್ಟು ಪ್ರಾರ್ಥನೆ ಮಾಡು, ದೀಕ್ಷಾನಿಗಾಗಿ ಪ್ರಾರ್ಥನೆ ಮಾಡು, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ದೇವರು ನಿನ್ನ ಬಲಪಡಿಸ್ತಾನೆ. ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರೇ ಅಲ್ಲಿದ್ದು ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದೀರಾ. ದೀಕ್ಷಾನ ತೆಗೆದುಕೊಡ್ಬೇಕಂತ ನನಗೆ ಆಸೆ, ದಾಹ. ನಾನು ತೆಗೆದುಕೊಳ್ಳಬೇಕಂತ ಒಂದು ಇದು ಹೋರಾಟ ಫೈಟ್ ಮಾಡಿ ನಮ್ಮಪ್ಪ ಕಳಿಸಿದ್ದಕ್ಕೆ ನಾನು ಅಲ್ಲಿ ಹೋಗಿ ಬೈಬಲ್ ಕಾಲೇಜ್ಗೆ ಹೋಗಿ ದೀಕ್ಷಾನ ತಗೊಂಡೆ. ಹಲ್ಲೆಲೂಯಾ. ಆ್ಯಕ್ಚುಲಿ ನಮ್ಮ ಪಾಸ್ಟರ್ ಬಂದು ನದಿಗಳಲ್ಲಿ ಕೊಡ್ತಾರೆ. ಹರಿಯುವ ನದಿಯಲ್ಲಿ ಹೋಗಿ ಹೊಸಪೇಟೆ ಡ್ಯಾಮಲ್ಲಿ ಹೋಗ್ಬಿಟ್ಟು ಕೊಡ್ತಾರೆ. ಹಲ್ಲೆಲೂಯಾ. ಎಷ್ಟು ಹೋರಾಟ ರೀ, ಎಷ್ಟು ಫೈಟು ಅಂದರೆ ಅಷ್ಟು ಫೈಟು. ಆದರೂ ದೇವರು ಬಿಡುಗಡೆ ಮಾಡಿ ನನಗೆ ದೀಕ್ಷಾನ ಎಲ್ಲಿ ಕೊಟ್ಟರು? ಹಲ್ಲೆಲೂಯಾ. ಮಂಗಳೂರು ಮೂಡುಬಿದ್ರ ಕೈಗಂಬ ಎಡಪದದಲ್ಲಿ ನಾನು ಟ್ಯಾಂಕಲ್ಲಿ ದೀಕ್ಷಾನ ತಗೊಂಡಿದ್ದೀನಿ. ಹಲ್ಲೆಲೂಯಾ. ದೀಕ್ಷಾನ ಬಂದರೆ ದೇವರ ಪವಿತ್ರಾತ್ಮನು ನಮ್ಮ ಮೇಲೆ ಇಳಿತಾನೆ. ಹಲ್ಲೆಲೂಯಾ. ಪ್ರಿಯವಾದ ಮಕ್ಕಳು ನಾವು, ಪ್ರಿಯವಾದ ಸಹೋದರಿಯವರು, ನಮ್ಮನ್ನು ದೇವರ ಪವಿತ್ರಾತ್ಮನು ಹಾಗೆ ನಮ್ಮನ್ನು ಇದು ನಮ್ಮನ್ನು ಬಲಪಡಿಸ್ತಾನೆ. ಇನ್ನೊಂದು ಸಾರಿ ಓದಬೇಕಾ? ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವ್ಯಾರು ಹೇಳಿ? ನಾವ್ಯಾರು? ಪ್ರಿಯಗಳಾದ ದೇವರ ಮಕ್ಕಳು. ನಮ್ಮನ್ನು ದೇವರು ಮೆಚ್ಚಿದ್ದಾನೆ. ಮೆಚ್ಚಿಗೋಸ್ಕರ ನಮ್ಮನ್ನು ಕರೆದಿದ್ದಾನೆ ಇಲ್ಲಿ. ಹಲ್ಲೆಲೂಯಾ.
ಯಾರಾದ್ರೂ ಮೆಚ್ಚಿದ್ರೆ ಸ್ಟೇಜ್ ಮೇಲೆ ಕರೀತಿದ್ದಾರೆ ಇವತ್ತು ಯಾರಾದರೂ ಭೇಟಿಗೆಲ್ಲಿ ಕರೆದಿದ್ದಾರ? ನೀನು ಮೆಚ್ಚಿದ್ದೀರ, ಬರಪ್ಪ ಬರಪ್ಪ ಇಲ್ಲಿ ಬರಪ್ಪ ಅಂತ ಕರೆದಿದ್ದಾರ? ಹಾಲೆಲೂಯಾ. ದೇವರು ನೋಡು ನಮ್ಮನ್ನು ಮೆಚ್ಚುಗೆ ಕರೆದಿದ್ದಾನೆ. ಹಾಲೆಲೂಯಾ. ಪ್ರಿಯವಾದ ನನ್ನ ಮಗನೇ, ಪ್ರಿಯವಾದ ಪ್ರಿಯ ಸಹೋದರಿಯೇ, ನೀವು ನನ್ನ ಬಳಿ ಬಂದಿರಿ, ನಾನು ನಿಮ್ಮನ್ನು ಮೆಚ್ಚಿದ್ದೇನೆ ಅಂತ. ಎಷ್ಟೊಂದು ಭಾಗ್ಯ ಅಲ್ಲ? ನೀವೆಷ್ಟು ಒಳ್ಳೆಯರಪ್ಪ, ನಿಮ್ಮ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿಮ್ಮ ಪ್ರೀತಿ ಹೇಗೇಳಪ್ಪ, ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನ ಯೇಸುವೇ, ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನ ಯೇಸುವೇ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೆನಯ್ಯ. ಈ ಮೇಘದಲ್ಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ, ಈ ಮೇಘದೊಳಗಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಲ್ಲಿ ನನ್ನನ್ನು ನೀನೇ ನಿಲ್ಲಿಸಿದೆ, ಶಾಶ್ವತ ಸ್ಥಾನದಲ್ಲಿ ನನ್ನನ್ನು ನೀವೇ ನಿಲ್ಲಿಸಿದೆ. ನೀವೆಷ್ಟು ಒಳ್ಳೆಯರಪ್ಪ, ನಿಮ್ಮ ಪ್ರೀತಿ ಹೇಗೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿಮ್ಮ ಪ್ರೀತಿ ಹೇಗೇಳಪ್ಪ, ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನ ಯೇಸುವೇ, ಈ ಹಾಡು ನಿಮಗಾಗಿಯೇ ಹಾಡುವೆನು ನನ್ನ ಯೇಸುವೇ. ಹಲ್ಲೆಲೂಯಾ. ಯಾಕೋಬು ಬರೆದ ಪತ್ರಿಕೆ 5ನೇ ಅಧ್ಯಾಯ 1-3, 13. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ 5:13. 5ನೇ ಅಧ್ಯಾಯ 13. ನಿನ್ನಲ್ಲಿ ಬಾಧೆ ಪಡುವವನು ಇದ್ದಾನೋ, ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ, ಅವನು ಕೀರ್ತನೆ ಆಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ, ಅವನು ಸಭೆಯ ಹಿರಿಯರನ್ನು ಕರೆ ಕಳಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು. ಮತ್ತು ಪಾಪ ಮಾಡಿದವನಾಗಿದ್ದರೆ ಅವನು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೊಬ್ಬರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಹಾಲೆಲೂಯಾ. ನೋಡಿ, ನಮ್ಮಲ್ಲಿ ಯಾರಿಗಾದರೂ ಮನಸ್ತಾಪನೆ ಇದ್ದರೆ ದೇವರ ಹತ್ರ ಯಾರಾದರೂ ಹಿರಿಯರು ತಲ್ಲಿ ಬಂದು ಈ ಥರ ತಪ್ಪಿದೆ, ಅದನ್ನು ಏನು ಮಾಡಬೇಕಂದ್ರೆ ಹಿರಿಯರಾಗಿರುವಂಥ ಸೇವಕರ ಹತ್ರ ಬಂದು ನಮ್ಮ ಕಷ್ಟಗಳು, ನಮ್ಮ ತಪ್ಪುಗಳು, ನಮ್ಮ ವೇದನೆಗಳು ಏನೇ ಇದ್ದರೆ ಹಿರಿಯರಲ್ಲಿ ಬಂದು ಹೇಳಬೇಕು. ಹಾಲೆಲೂಯಾ. ನಾವು ಹಿರಿಯರಿಗೆ ಬಂದು ಹೇಳಿದರೆ ದೇವರು ಏನು ಮಾಡ್ತಾರಲ್ಲಿ? ಹಾಲೆಲೂಯಾ. ನಮ್ಮ ತಪ್ಪಾಗಲಿ, ನಮ್ಮ ಕಷ್ಟ ಆಗಲಿ, ನಮ್ಮ ಒಂದು ಏನೇ ತಪ್ಪು ನಡೆಯಲ್ವಾ ಯಾರು? ಹಾಲೆಲೂಯಾ. ತಪ್ಪಾಗಿ ಇರ್ತೀವ ಇಲ್ಲ ತಪ್ಪಾಗಿ ನಡೀತೀವ?
ತಪ್ಪಾಗಿ ನಡೀತೀವಿ, ತಪ್ಪಾಗಿ ಬೀಳ್ತೀವಿ. ನಮಗೆ ಯೋಚನೆ ಇರಲ್ಲ, ನಾವು ಯಾರ ಬಳಿಯಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ. ಆದರೂ ನಮ್ಮಲ್ಲಿ ಇರುವಂಥ ಹಿರಿಯ ಸಭೆಯಲ್ಲಿ ಬಂದು ನಮ್ಮ ಕಷ್ಟಗಳು ಹೇಳಬೇಕು, ನಮ್ಮ ತಪ್ಪುಗಳು ಹೇಳಬೇಕು. ನಾವು ಒಪ್ಪಿಕೊಂಡ್ರೆ ಅವರು ಎಣ್ಣೆಯ ಪ್ರಾರ್ಥನೆ ಮಾಡುವಾಗಲೇ ನಮಗೆ ಬಿಡುಗಡೆ. ಹಲ್ಲೆಲೂಯ, ಹಲ್ಲೆಲೂಯ. ಎಣ್ಣೆಯ ಪ್ರಾರ್ಥನೆ ಅದು ಬಹಳ 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 ಶಕ್ತಿ ಉಳ್ಳದು. ಹಲ್ಲೆಲೂಯ. ಎಣ್ಣೆಯ ಪ್ರಾರ್ಥನೆ ಸಾಧಾರಣ ಅಲ್ಲ ರೀ, ಸಾಧಾರಣನೇ ಅಲ್ಲ. ಎಣ್ಣೆಯ ಪ್ರಾರ್ಥನೆ ಸಕಲ ರೋಗಗಳು, ಕಷ್ಟಗಳು, ವೇದನೆಗಳು ಎಲ್ಲವೂ ಬಿಡುಗಡೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಎಷ್ಟು ಒಳ್ಳೆಯವರು ಗೊತ್ತಾ? ನಾವು ಹಿರಿಯರ ಹತ್ರ ಬಂದು ಹೇಳ್ಬೇಕು, ಅದಕ್ಕೋಸ್ಕರ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರನೇ ನಾವು ದೇವರ ಬಳಿಯಲ್ಲಿ ಭಾನುವಾರ ಬರ್ತೇವೆ. ಹಲ್ಲೆಲೂಯ. ಏನಕ್ಕೆ ಬರ್ತಾ ಇದ್ದೀವಿ? ಹಲ್ಲೆಲೂಯ. ನಾವು ಪ್ರಾರ್ಥನಾ ಆಲಯಕ್ಕೆ ಬರ್ತಿದ್ದೀವಿ. ಅದೇ ಪ್ರಾರ್ಥನಾ ಶಕ್ತಿ ಕಾವಾಲಯ. ಅದೇ ಪ್ರಾರ್ಥನಾ ಶಕ್ತಿ ಕಾವಾಲಯ. ಅದೇ ತೆಲುಗು ಗೊತ್ತಿಲ್ಲ? ಪ್ರಾರ್ಥನಾ ಶಕ್ತಿಯು ನಮಗೆ ಬೇಕಯ್ಯ, ಪ್ರಾರ್ಥನಾ ಶಕ್ತಿಯು ನಮಗೆ ಸುರಿಸಯ್ಯ. ಪ್ರಾರ್ಥನೆ ಇಲ್ಲದ ಜೀವನ ಬರಿದಾಯ್ತಯ್ಯ. ಹಲ್ಲೆಲೂಯ. ಅಂದರೆ ಪ್ರಾರ್ಥನೆ ಇಲ್ಲದೆ ನಮ್ಮ ಜೀವನ ಬರಿದಾಗ್ತದೆ. ಪ್ರಾರ್ಥನೆ ನಮ್ಮ ಶಕ್ತಿಯಾಗಿದೆ. ಹಲ್ಲೆಲೂಯ. ಏನಾಗಿದೆ? ಪ್ರಾರ್ಥನೆ ನಮ್ಮ ಶಕ್ತಿಯಾಗಿದೆ. ಪ್ರಾರ್ಥನಾ ಶಕ್ತಿ ನಮ್ಮಲ್ಲಿ ಬೇಕು. ಪ್ರಾರ್ಥನಾ ಶಕ್ತಿ ಇದ್ದರೆ ನಾವು ಪ್ರಾರ್ಥನೆ ಇವತ್ತು ಮಾಡೋದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯ. ಪ್ರಾರ್ಥನೆ ಇಲ್ಲದೆ ನಮ್ಮ ಜೀವಿತ ಏನಿಲ್ಲ ರೀ. ನಿನ್ನೆ ಕೂಡ ನಾನು ಡ್ಯಾನಿಯಲನ್ನು ನನಗೆ ಪ್ರಾರ್ಥನೆ ಮಾಡಿದರು. ನಾನು ಪ್ರಾರ್ಥನೆ ಮಾಡಿದ್ರೆ ನಾವು ದೇವರ ಹಾಡಾಡಬೇಕು, ಅಲ್ಲಿ ಹೋಗಿ ಈಗಾದರೂ ಸುವಾರ್ತೆ ಸಾಧ್ಯ ಇದೆ. ಡ್ಯಾನಿಯಲನ್ನು ನನಗೆ ಪ್ರಾರ್ಥನೆ ಮಾಡಿ ಕಳಿಸಿದರು. ಹಲ್ಲೆಲೂಯ. ಅಲ್ಲಿ ಪ್ರಾರ್ಥನೆ ಮಾಡಿ ಕಳಿಸಿದ್ದೆ ದೇವರು ನನ್ನನ್ನು ಅಲ್ಲಿ ನಡೆಸಿಕೊಟ್ರು. ಹಲ್ಲೆಲೂಯ. ಅದಕ್ಕೆ ಹಿರಿಯರು, ಯಾರೇ ಆಗಲಿ ಹಿರಿಯರ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡಿಸ್ಕೋಬೇಕು. ಅವಾಗೆ ದೇವರು ನಮಗೆ ಬಿಡುಗಡೆ ಮಾಡ್ತಾರೆ. ಅವಾಗೆ ನಮಗೆ ಸಾಲ, ಕಷ್ಟ, ಕಣ್ಣೀರುಗಳು, ವೇದನೆಗಳು ಎಲ್ಲ ರೀತಿಯಲ್ಲಿ ನಮಗೆ ದೇವರು ಏನು ಮಾಡ್ತಾರೆ? ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯ. ದೇವರು ಈ ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಮಗೆ ಮಹಿಮೆ ಉಂಟಾಗಲಿ. ದೇವರು ಇನ್ನೂ ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೆ ಪ್ರಾರ್ಥನೆ ಮಾಡಲಿ. ದೇವರು ನಮಗೆ ಇನ್ನೂ ಬೇರೆ ಕಡೆ ಉಪಯೋಗಿಸೋದಕ್ಕೆ, ಆಫೀಸಲ್ಲೇ ಇನ್ನೂ ಸ್ವಾರ್ಥ ಸಾರುವುದಕ್ಕೆ ಇನ್ನೂ ನನ್ನನ್ನು ಬಲಪಡಿಸ್ತೇನೆ. ಆಮೇಲೆ